ಎಲ್ರಿಗೂ ನಮಸ್ಕಾರ. ಆತ್ಮೀಯ ಧ್ರುವತಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಯಾವುದೋ ಒಂದು ಸಿನಿಮಾ ಬಗ್ಗೆ ಮಾತಾಡ್ತಿಲ್ಲ, ಒಂದಷ್ಟು ವಿಚಾರಗಳ ಬಗ್ಗೆ ಮಾತಾಡ್ತಾ ಇದೀನಿ. ಆ ವಿಚಾರ ಯಾವುದು ಅಂತಂದ್ರೆ ನಟಿ ಕಲ್ಪನಾ ಅವ್ರ ಬಗ್ಗೆ. ನಟಿ ಕಲ್ಪನಾ ಅವರು ಅಂದ ತಕ್ಷಣ ಪ್ರತಿಯೊಬ್ಬರಿಗೂ ಗೊತ್ತು. ಅವರು ಕನ್ನಡ ಚಿತ್ರರಂಗದ ಒಂದು ಹೆಸರಾಂತ ನಟಿ ಮತ್ತು ಮಿನುಗುತಾರಿ ಅಂತಾನೆ ಒಂದು ಖ್ಯಾತಿನ ಕೂಡ ಪಡೆದಿದ್ರು. ಈ ನಟಿ ಕನ್ನಡ ಚಿತ್ರರಂಗಕ್ಕೆ ಬಂದು ಅತಿ ಚಿಕ್ಕ ವಯಸ್ಸಲ್ಲಿ ಕೂಡ ಸಾಕಷ್ಟು ಸಾಧನೆಗಳನ್ನ ಮಾಡ್ತಾರೆ. ಯಾವ ತರ ಅವ್ರ ಸಾಧನೆಗಳು ಇತ್ತು ಅಂತಂದ್ರೆ, ಅವರೊಂದು ಸಿನಿಮಾದಲ್ಲಿ ಅಭಿನಯ ಮಾಡ್ತಿದ್ದಾರೆ ಅಂದ್ರೆ ಆ ಸಿನಿಮಾದ ನಾಯಕ ಕೂಡ ಒಂಥರ ಸೆಕೆಂಡ್ ಹೀರೋ ತರ ಆಗ್ಬಿಟ್ಟಿರ್ತಾರೆ. ಯಾಕಂದ್ರೆ ಮೊದಲನೇ ಹೀರೋ ಕಲ್ಪನಾನೇ ಆಗಿರ್ತಾರೆ. ಯಾಕಂದ್ರೆ ಅವ್ರ ಅಭಿನಯ ಅಷ್ಟು ಚೆನ್ನಾಗಿತ್ತು. ಅವ್ರು ಯಾವ್ದೋ ಒಂದು ಸಿನಿಮಾ ಮಾಡಿದ್ರು ಸೆಂಟರ್ ಆಫ್ ಅಟ್ರಾಕ್ಷನ್ ಕಲ್ಪನಾನೇ ಆಗಿರ್ತಾರೆ. ಇವ್ರು ಇವ್ರನ್ನ ಫಸ್ಟ್ ಚಿತ್ರರಂಗಕ್ಕೆ ತಂದಿದ್ದು ಪುಟ್ಟಣ್ಣ ಕಣಗಾಲ್ ಅವರು. ಅವರೇ ಅವರ ಗುರು. ಅವ್ರು ಯಾವ ತರ ಅವ್ರು ಚಿತ್ರರಂಗಕ್ಕೆ ರೆಡಿ ಮಾಡಿ ತರ್ತಾರೆ ಅಂತಂದ್ರೆ, ಎಲ್ಲ ಹೀರೋಗಳು ಕೂಡ ಸೈಡ್ ಹೊಡಿಬೇಕು ಆ ತರ ಒಂದು ಚೆನ್ನಾಗಿ ರೆಡಿ ಮಾಡಿರ್ತಾರೆ. ಇವರು ಸಾಕಷ್ಟು ಸಿನಿಮಾಗಳು ಗೆಜ್ಜೆ ಪೂಜೆ ಆಗಿರ್ಬೋದು, ಶರಪಂಜರ ಆಗಿರ್ಬೋದು, ಈ ಸಿನಿಮಾಗಳು ಹಿಟ್ ಆಗ್ತಾ ಹೋಗ್ತಾ ಅವ್ರಿಗೆ ದುರಹಂಕಾರ ಅನ್ನೋದು ಕೂಡ ಜಾಸ್ತಿ ಬೆಳೀತಾ ಹೋಗುತ್ತೆ. ಯಾವ ತರ ಅಂತಂದ್ರೆ ಪ್ರತಿಯೊಂದು ವಿಚಾರದಲ್ಲೂ ತಲೆ ಹಾಕೋದು. ಈಗ ನಿರ್ದೇಶನಕ್ಕೆ ಅವರೇ ಕೈ ಹಾಕೋದು ಅಥವಾ ಕಥೆ ವಿಚಾರ ಕೈ ಹಾಕೋದು. ಈ ತರ ಸಾಕಷ್ಟು ವಿಚಾರಗಳಿಗೆ ಅವರು ಮೂಗು ತೋರಿಸ್ತಾ ಇರ್ತಾರೆ. ಕೆಲವೊಂದಷ್ಟು ಜನ ಹೇಳೋ ಪ್ರಕಾರ, ನಿರ್ಮಾಪಕರು ಹೇಳೋ ಪ್ರಕಾರ ನಟಿ ಕಲ್ಪನಾ ಅವ್ರನ್ನ ಹ್ಯಾಂಡಲ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಆಗಿತ್ತು. ಯಾಕೆಂದ್ರೆ ಅವ್ರಿಗೆ ಇಂಥ ಹೋಟ್ಲೇ ಬೇಕಿತ್ತು, ದೊಡ್ಡ ದೊಡ್ಡ ಕಾರೇ ಬೇಕಿತ್ತು. ಅವ್ರನ್ನ ಖರ್ಚು ಸಿಕ್ಕಾಪಟ್ಟೆ, ಅವ್ರಿಗೆ ಮೇಕಪ್‌ಗೆ ಸಿಕ್ಕಾಪಟ್ಟೆ ಖರ್ಚಾಗುತ್ತೆ. ಹಾಗಾಗಿ ಕಲ್ಪನಾ ಅವ್ರನ್ನ ನಮ್ಮ ಸಿನಿಮಾದಲ್ಲಿ ಹಾಕೊಳ್ಳೋದು ತುಂಬಾ ಕಷ್ಟ ಇರ್ತಿತ್ತು ಅಂತ ಕೂಡ ಹೇಳ್ತಿದ್ರು. ಆದ್ರೆ ಅವ್ರನ್ನ ಸಿನಿಮಾದಲ್ಲಿ ಹಾಕೊಳ್ಳೋದ್ರಿಂದ ಸಿನಿಮಾಗೆ ಸಾಕಷ್ಟು ಲಾಭ ಕೂಡ ಬರ್ತಿತ್ತು. ಆದ್ರೆ ಸಾಕಷ್ಟು ನಿರ್ಮಾಪಕರು ಅವ್ರನ್ನ ಖರ್ಚು ನಮ್ ಕೈಲಿ ಮೇಂಟೈನ್ ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ತಿದ್ರು. ಸಾಕಷ್ಟು ಜನ ಹೀರೋಗಳು, ಅಣ್ಣವ್ರಂತ ಹೀರೋಗಳನ್ನ ಕೂಡ ಅವರು ಒಂದ್ ಅರ್ಧ ಗಂಟೆ, ಮುಕ್ಕಾಲ್ ಗಂಟೆ ಚಿತ್ರೀಕರಣಕ್ಕೋಸ್ಕರ ಕಾಯಿಸ್ತಿದ್ರಂತೆ. ಎಲ್ಲ ಬಂದು ಚಿತ್ರೀಕರಣ ನಡಿಬೇಕಾದ್ರೆ ಅವ್ರು ಲಾಸ್ಟಿಗೆ ಬಂದು ಚಿತ್ರೀಕರಣ ಇನ್ನೇನು 12 ಆಗ್ತಿದೆ, ಅರ್ಧ ದಿನ ಮುಗೀತು ಅನ್ನೋ ಟೈಮಿಗೆ ಬಂದು ಚಿತ್ರೀಕರಣಕ್ಕೆ ಜಾಯ್ನ್ ಆಗ್ತಿದ್ರಂತೆ. ಆ ತರ ಒಂದು ದೊಡ್ಡ ಮಟ್ಟಕ್ಕೆ ಅವರು ಬೆಳೆದು ಬಿಟ್ಟಿರ್ತಾರೆ. ಆಗಿನ ಕಾಲದ ನಿರ್ಮಾಪಕರು, ನಿರ್ದೇಶಕರು ಕೂಡ ಒಂದಷ್ಟು ಮಾತಾಡ್ಕೋತಾರೆ. ನಾವು ಕಲ್ಪನಾ ಅವ್ರನ್ನ ಬಿಟ್ಟು ಬೇರೆ ಹೀರೋಯಿನ್‌ಗಳ ಜೊತೆ ಸಿನಿಮಾ ಮಾಡೋಣ ಅಂತ ಅಂದ್ಬಿಟ್ಟು. ಆಗ ಮತ್ತದೇ ಪುಟ್ಟಣ್ಣ ಕಣಗಾಲ್ ಅವರು ಏನ್ ಮಾಡ್ತಾರೆ ಅಂತಂದ್ರೆ, ಕಲ್ಪನಾ ಅವ್ರಿಗೆ ಹೇಳ್ತಾರೆ. ಅವ್ರ ಜೊತೆ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂತಂದ್ರೆ, ಕಲ್ಪನಾ ಅವರು ಪುಟ್ಟಣ್ಣ ಅವರ ಒಂದು ಕೆಲ್ಸದ ಬಗ್ಗೆ ಆಡ್ಕೋತಾರೆ. ಅಂತಂದ್ರೆ ತಾನೇ ನಿರ್ದೇಶನ ಮಾಡ್ಬೋದು ನಿಮ್ ಬದ್ಲು ಅನ್ನೋ ಮಾತುಗಳನ್ನ ಕೂಡ ಆಡ್ತಾರೆ. ಕಲ್ಪನಾ ಅವ್ರ ಪ್ರಕಾರ ಯಾವ ತರ ಅಂತಂದ್ರೆ, ಹೀರೋಯಿನ್ ಮುಖ್ಯ ಪ್ರತಿಯೊಂದು ಸಿನಿಮಾದಲ್ಲೂ ಅಂತ ಇರುತ್ತೆ. ಆದ್ರೆ ಪುಟ್ಟಣ್ಣ ಕಣಗಾಲ್ ಅವ್ರ ಪ್ರಕಾರ ಈ ನಿರ್ದೇಶಕನೇ ಸರ್ವಾಧಿಕಾರಿ. ನಿರ್ದೇಶಕನೇ ಮತ್ತು ಕಥೆನೇ ಸಿನಿಮಾಗೆ ಒಂದು ಮೂಲ. ಯಾಕೆಂತಂದ್ರೆ ಕಥೆ ಚೆನ್ನಾಗಿದ್ರೆ ಪ್ರತಿಯೊಂದು ಸಿನಿಮಾ ಕೂಡ ಓಡುತ್ತೆ. ಇಲ್ಲಿ ಯಾರು ಸ್ಟಾರ್‌ಗಳು ಇಂಪಾರ್ಟೆಂಟ್ ಅಲ್ಲ ಅನ್ನೋದು ಪುಟ್ಟಣ್ಣ ಕಣಗಾಲ್ ಅವರ ಒಂದು ವಾದ ಆಗಿತ್ತು. ಅವರು ಕಲ್ಪನಾ ಅವರಿಗೆ ಒಂದು ಪಾಠನ ಕಲಿಸ್ತಾರೆ. ಆ ಪಾಠ ಯಾವ ತರ ಇತ್ತು ಅಂತಂದ್ರೆ, ಕಲ್ಪನಾ ಅವರ ಬದಲಾಗಿ ಮಂಜುಳಾ ಅವ್ರನ್ನ, ಆರತಿ ಅವ್ರನ್ನ, ಪದ್ಮಾ ವಸಂತಿ ಅವ್ರನ್ನ ಕನ್ನಡ ಚಿತ್ರರಂಗಕ್ಕೆ ತರ್ತಾರೆ. ಏಕೆಂದ್ರೆ ಎಲ್ಲರೂ ಕೂಡ ಕನ್ನಡ ಚಿತ್ರರಂಗದಲ್ಲಿ ಆಗಿನ ಕಾಲದಲ್ಲಿ ನಾಯಕಿಯರ ಕೊರತೆ ಇತ್ತು. ಈ 3 ಹೊಸ ನಾಯಕಿಯರು ಬಂದಾಗ ಕಲ್ಪನಾ ಅವರು ಸಿನಿಮಾದಲ್ಲಿ ಹೆಚ್ಚಿಗೆ ಸಂಭಾವನೆ ಕೇಳಿದಾಗೆಲ್ಲ ಅಥವಾ ಅವ್ರು ತಡ ಮಾಡಿದ್ರು ಚಿತ್ರೀಕರಣಕ್ಕೆ ಬರುವಂತ ಟೈಮಲ್ಲಿ ಅಂದಾಗೆಲ್ಲ ಆರತಿ ಅವರಿಗೆ ಹೆಚ್ಚು ಅವಕಾಶಗಳನ್ನ ಪುಟ್ಟಣ್ಣ ಕಣಗಾಲ್ ಅವ್ರು ಕೊಡ್ತಾರೆ. ಇವರು ಪದ್ಮಾ ವಸಂತಿ ಅವರು ಮತ್ತು ಮಂಜುಳಾ ಅವರು ಇವರೆಲ್ಲ ಸಾಕಷ್ಟು ದೊಡ್ಡ ದೊಡ್ಡ ಸಿನಿಮಾದಲ್ಲಿ ಅಭಿನಯ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಲವಾರು ನಿರ್ಮಾಪಕರು ಕಲ್ಪನಾ ಅವರು ಇಲ್ಲ ಅಂದ್ರೆ ಪರವಾಗಿಲ್ಲ, ನಮಗೆ ಮಂಜುಳಾ ಅವರು ಇದ್ದಾರೆ ಅಥವಾ ಆರತಿ ಅವರು ಇದ್ದಾರೆ ಅಂತ ಅಂದ್ಬಿಟ್ಟು ಅವ್ರನ್ನ ಹಾಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಆ ಕಾಲಕ್ರಮೇಣ ಏನಾಗುತ್ತೆ ಅಂದ್ರೆ ಕಲ್ಪನಾ ಅವರಿಗೆ ಬೇಡಿಕೆ ಕೂಡ ಕಮ್ಮಿ ಆಗುತ್ತೆ. ಅವರ ಒಂದು ಖರ್ಚು ವಿಪರೀತ ಆಗಿದ್ರಿಂದ ಅವರ ಖರ್ಚನ್ನ ಕೂಡ ಅವರು ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಪಡ್ತಾರೆ. ಹಾಗಾಗಿ ಅವರು ಕನ್ನಡ ಚಿತ್ರರಂಗನ ಬಿಟ್ಟು ಒಂದಷ್ಟು ನಾಟಕಗಳ ಮೂಲಕ ಮೊರೆ ಹೋಗ್ತಾರೆ. ಯಾಕಂದ್ರೆ ಅವರ ಒಂದು ಜೀವನ ತುಂಬಾ ಕಷ್ಟ ಆಗಿದ್ರಿಂದ ಅವರ ಜೀವನ ಅವ್ರು ರೂಪಿಸ್ಕೋಬೇಕಾಗುತ್ತೆ. ಹಾಗಾಗಿ ಅವರು ಚಿತ್ರಾಂಗನ ಬಿಟ್ಟು ನಾಟಕಗಳಲ್ಲಿ ಅಭಿನಯ ಮಾಡ್ತಾರೆ. ಒಂದು ದೊಡ್ಡದ ನಟಿಯಾಗಿ ಮೇರು ಪರ್ವತದಂತೆ ಬೆಳೆದಂತ ನಟಿ, ಅವರ ಒಂದು ದುರಹಂಕಾರದಿಂದನೇ ಅವರು ಸಾಕಷ್ಟು ಕೆಳಗಡೆ ಕೂಡ ಇಳಿತಾರೆ. ಕೊನೆಗೆ ಅವರು ಅತಿ ಚಿಕ್ಕ ವಯಸ್ಸಲ್ಲೇ ಸಾವನ್ನ ಕೂಡ ಅಪ್ತಾರೆ. ಇದು ಯಾವ ತರ ಒಂದು ವಿಷಯ ಅಂತಂದ್ರೆ, ಪ ಕಲ್ಪನಾ ಅವ್ರೇನಾದ್ರು ಪುಟ್ಟಣ್ಣ ಕಣಗಾಲ್ ಅವ್ರ ಜೊತೆ ಚೆನ್ನಾಗಿದ್ದು ಅಥವಾ ಯಾವುದೇ ಒಂದು ಯಶಸ್ಸನ್ನ ತಲೆಗೆ ಹಾಕೊಳ್ಳದೆ ಹೋಗಿದ್ದಿದ್ರೆ, ಅವ್ರು ಇನ್ನೂ ಸಾಕಷ್ಟು ಕನ್ನಡ ಸಿನಿಮಾದಲ್ಲಿ ಅಭಿನಯ ಮಾಡ್ತಿದ್ರು. ಮತ್ತು ಪುಟ್ಟಣ್ಣ ಕಣಗಾಲ್ ಹೆಸರಾಂತ ಮತ್ತು ಪ್ರತಿಭಾವಂತ ನಿರ್ದೇಶಕ. ಅವರು ಸಾಕಷ್ಟು ಅವಕಾಶಗಳನ್ನ ಕಲ್ಪನಾ ಅವರು ಕೊಡ್ತಿದ್ರು. ಹಾಗಾಗಿ ಕೂಡ ಅವರಿಬ್ರು ಜೋಡಿಯಿಂದ ಸಾಕಷ್ಟು ಸಿನಿಮಾಗಳನ್ನ ನಾವು ನಿರೀಕ್ಷೆ ಮಾಡಬಹುದಾಗಿತ್ತು. ತನ್ನ ಕೈಯಾರೆ ತಾನು ಮಾಡ್ಕೊಂಡಿದ್ದ ತಪ್ಪಿನಿಂದನೇ ಕಲ್ಪನಾ ಅವರು ಸಾಕಷ್ಟು ಸುದ್ದಿ ಕೂಡ ಆಗ್ತಾರೆ. ಅತಿ ಚಿಕ್ಕ ವಯಸ್ಸಿಗೆ ಮರಣ ಕೂಡ ಹೊಂದ್ತಾರೆ ಮತ್ತು ಪುಟ್ಟಣ್ಣ ಕಣಗಾಲ್ ಅವರು ಸಹ ಇದೇ ಒಂದು ವಿಚಾರದಲ್ಲೇನೆ ಅವರು ಕೂಡ ದೂರ ಆಗ್ತಾರೆ. ಇನ್ನೊಂದಷ್ಟು ಹಾಲಿ ನಿರ್ಮಾಪಕರು, ನಿರ್ದೇಶಕರು ಒಂದಷ್ಟು ಸಂದರ್ಶನಗಳನ್ನು ಹೇಳೋ ಪ್ರಕಾರ, ಪುಟ್ಟಣ್ಣ ಕಣಗಾಲ್ ಅವರೇ ಕಲ್ಪನಾ ಅವರ ಜೀವನಕ್ಕೆ ಒಂದು ಅಡ್ಡಾಗಿ ನಿಂತಿದ್ರು. ಕಲ್ಪನಾರವರು ಇನ್ನೂ ಸಾಕಷ್ಟು ಎತ್ತರಕ್ಕೆ ಬೆಳಿಬೇಕಾಗಿತ್ತು. ಅವರ ಪರ್ಯಾಯವಾಗಿ ಆ ಆರತಿ ಅವ್ರನ್ನ ತಗೊಂಡ್ಬರ್ತಾರೆ. ಆರತಿ ಅವ್ರನ್ನ ಪುಟ್ಟಣ್ಣ ಕಣಗಾಲ್ ಅವರು ಒಂದು ಪ್ರೀತಿ ಮಾಡ್ತಾರೆ. ಅತಿ ಹೆಚ್ಚು ವಯಸ್ಸಿನ ಅಂತರ ಇದ್ರು ಕೂಡ ಆರತಿ ಅವ್ರನ್ನ ಪುಟ್ಟಣ್ಣ ಕಣಗಾಲ್ ಅವರು ಪ್ರೀತಿ ಮಾಡಿ ಅವ್ರನ್ನ ಮದುವೆ ಆಗ್ತಾರೆ. ಆರತಿ ಅವ್ರಿಗೆ ಸಾಕಷ್ಟು ಅವಕಾಶಗಳನ್ನ ಹೆಚ್ಚು ಕೊಟ್ಟಿದ್ರಿಂದನೇ ಕಲ್ಪನಾ ಅವರು ಪುಟ್ಟಣ್ಣ ಕಣಗಾಲ್ ಅವರಿಂದ ದೂರ ಆದ್ರು ಅಂತ ಕೂಡ ಕೆಲವರು ಹೇಳ್ತಾರೆ. ಇನ್ನ ಕೆಲವರು ಹೇಳೋ ಪ್ರಕಾರ ಅಣ್ಣವರ ಕ್ಯಾಂಪ್‌ನಿಂದ ಕಲ್ಪನಾ ಅವರು ಹೊರಗಡೆ ಬರೋದಕ್ಕೆ ಕೂಡ ಕಲ್ಪನಾ ಅವರ ಒಂದು ದುರಂಕಾರನೇ ಕಾರಣ ಆಯ್ತು. ಯಾವೊಬ್ಬ ದೊಡ್ಡ ನಟ ಆದ್ರೂ ಕೂಡ ನನ್ಗೋಸ್ಕರ ಕಾಯ್ಲೇಬೇಕು ಅಂತ ಅನ್ಬಿಟ್ಟು ಮೊದಲು ಅಣ್ಣವ್ರು ಬರೋದಕ್ಕಿಂತ ಮುಂಚೆನೆ ಸೆಟ್‌ಗೆ ಬರ್ತಿದ್ರು. ಸ್ವಲ್ಪ ಸ್ಟಾರ್ ಗಿರಿ ಎಲ್ಲ ಜಾಸ್ತಿ ಆದ ತಕ್ಷಣ ಅಣ್ಣವ್ರನ್ನ ಸಹ ಸಾಕಷ್ಟು ಸನ್ನಿವೇಶಗಳಲ್ಲಿ ಅರ್ಧ ಗಂಟೆ, 1 ಅವರ್‌ನ ಕೂಡ ಕಾಯಿಸ್ತಿದ್ರಂತೆ. ಇದೆಲ್ಲಾ ವಿಚಾರಗಳು ಸಹ ಅಣ್ಣವರ ಒಂದು ಆಪ್ತ ಬಳಗಕ್ಕೆ ಗೊತ್ತಾಗಿ
ಕಲ್ಪನಾ ಅವ್ರನ್ನ ಅಣ್ಣವರ ಕ್ಯಾಂಪಿನಿಂದ ಕೂಡ ಹೊರಗಡೆ ಇಡ್ತಾರೆ. ಹಾಗೂ ಆರತಿ ಅವರ ಒಂದು ಎಂಟ್ರಿಯಿಂದ ಕಲ್ಪನಾ ಅವರು ಸಿನಿಮಾಗಳಿಂದ ಕಂಗಾಲಾಗ್ತಾರೆ. ಹಾಗಾಗಿ ಕೂಡ ಕನ್ನಡ ಚಿತ್ರರಂಗದಿಂದ ದೂರಾಗಿ ನಾಟಕಗಳಲ್ಲಿ ಅಭಿನಯ ಮಾಡ್ತಾ ಅತಿ ಚಿಕ್ಕ ವಯಸ್ಸಲ್ಲಿ ಸಾವನ್ನಪ್ತಾರೆ ಕಲ್ಪನಾ ಅವರು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು.